ರಾಜ್ಯದಲ್ಲಿ ಜಾತಿ ಗಣತಿ ಬಿರುಸು ಪಡೆದುಕೊಂಡಿದೆ. ಆದರೆ ಸಮೀಕ್ಷೆ ವೇಳೆ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಎದುರಾಗ್ತಾ ಇವೆ. ಇದರ ಮಧ್ಯೆ ಅಕ್ಟೋಬರ್ 7ರ ಒಳಗೆ ಸರ್ವೆಯನ್ನು ಮುಗಿಸುವಂತೆ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ. ಸರ್ವರ್ ಸಮಸ್ಯೆ, OTP ಸಮಸ್ಯೆ, ಅಡ್ರೆಸ್ ಸಮಸ್ಯೆ, ಏನ್ ಮಾಡಬೇಕು ಅಂತ ಗೊಂದಲ, ಹೇಗ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್, ಹೀಗೆ 10 ಹಲವು ಜಂಜಾಟಗಳ ಜೊತೆಗೆ ಜಾತಿ ಗಣತಿ ಸಮೀಕ್ಷೆ ಶುರುವಾಗಿ ಇವತ್ತಿಗೆ 6ನೇ ದಿನ. 5 ದಿನಗಳು ಕುಂಠಿತ ಸಾಗಿದ್ದ ಜಾತಿ ಗಣತಿ ಅಕ್ಟೋಬರ್ 7ಕ್ಕೆ ಮುಗಿಯುತ್ತಾ ಅನ್ನೋ ಗೊಂದಲ ಶುರುವಾಗಿತ್ತು. ಆದ್ರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಜಾತಿ ಗಣತಿ ಪೂರ್ಣಗೊಳಿಸಲು ಅಕ್ಟೋಬರ್ 7ರ ಡೆಡ್ಲೈನ್. ಗಡುವು ವಿಸ್ತರಣೆ ಇಲ್ಲ, ದಿನಕ್ಕೆ 10% ಸಮೀಕ್ಷೆ ಟಾರ್ಗೆಟ್. ಎಸ್, ಕಳೆದ 5 ದಿನಗಳಿಂದ ದಿನಕ್ಕೆ ಲಕ್ಷ ಸಾವಿರ ಅಂತ ನಡೀತಿದ್ದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಚುರುಕು ಮುಟ್ಟಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ 7ಕ್ಕೆ ಸರ್ವೆ ಮುಗಿಸಬೇಕು, ಯಾವುದೇ ಕಾರಣಕ್ಕೂ ಡೆಡ್ಲೈನ್ ವಿಸ್ತರಣೆ ಇಲ್ಲ ಅಂತ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಿತ್ಯ 10% ಸರ್ವೆ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಕ್ಟೋಬರ್ 7ರೊಳಗಡೆ ಈ ಸರ್ವೆ ಕೆಲಸ ಮುಗಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೋ. ಆದರೆ ಈ 4 ದಿನಗಳು ಏನು ಸರಿಯಾದ ರೀತಿಯಲ್ಲಿ ಸರ್ವೆ ನಡೆದಿಲ್ಲ. ಪ್ರತಿ ದಿನ 10% ಹೌಸ್ ಹೋಲ್ಡ್ ಸರ್ವೆ ಆಗಬೇಕು, 10%ಗಿಂತ ಜಾಸ್ತಿ ಆಗಬೇಕು. ಅಕ್ಟೋಬರ್ 7ರ ಗಡುವು ಮುಂದೂಡುವಂತೆ ಶಿಕ್ಷಕರ ಆಗ್ರಹ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ಸಮಸ್ಯೆ ಸರಿಪಡಿಸಿದೀವಿ ಅಂದಿದ್ದಾರೆ. ಆದರೂ ಶಿಕ್ಷಕರ ಪರದಾಟ ಮಾತ್ರ ತಪ್ಪಿಲ್ಲ. ಶಿವಮೊಗ್ಗದಲ್ಲಿ ತಹಶೀಲ್ದಾರ್ ಕಚೇರಿ ಬಳಿ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ರೆ, ಹಾವೇರಿಯಲ್ಲಿ ಸಮೀಕ್ಷೆಗೆ ಹಲವು ಅಡಚಣೆ ಆಗಿದೆ. ದಾವಣಗೆರೆಯ ಕೆಲವೆಡೆ ಸಮೀಕ್ಷೆನೇ ಆರಂಭವಾಗಿಲ್ಲ. ಉತ್ತರ ಕನ್ನಡದಲ್ಲಿ ಅಕ್ಟೋಬರ್ 7ರ ಗಡುವು ಮುಂದೂಡುವಂತೆ ಶಿಕ್ಷಕರು ಆಗ್ರಹಿಸಿದ್ದಾರೆ. ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಎಲ್ಲಾ ಸರಿಯಾಗಿದೆ ಅಂದಿರೋ ಸಿಎಂ ಅಕ್ಟೋಬರ್ 7ರೊಳಗೆ ಮುಗಿಸಬೇಕು ಅಂತ ತಾಕೀತು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೊಟ್ಟಿರೋ ಈ ಸೂಚನೆಗೆ ವಿಪಕ್ಷಗಳು ಗರಂ ಆಗಿವೆ. ಯಾವುದೇ ತರಬೇತಿ ನೀಡದೆ ತರಾತುರಿಯಲ್ಲಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಟ್ರೈನಿಂಗ್ ಕೊಟ್ಟಿದ್ದಾರಾ? ಶಿಕ್ಷಕರಿಗಾಯಿತು, ಸರ್ಕಾರಿ ನೌಕರ ಯಾರಿಗೂ ಟ್ರೈನಿಂಗ್ ಕೊಟ್ಟಿಲ್ಲ. 175 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಅದು 16 ಕ್ಯಾಬಿನೆಟ್ ಮೀಟಿಂಗದಲ್ಲಿ ಚರ್ಚೆ ಮಾಡಿದರು. ಕೊನೆಗೆ ಅದನ್ನು ಕಸದ ಬುಟ್ಟಿಗೆ ಎಸೆದ್ರು. ಪುನಃ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಯಾವುದೇ ಪ್ರಿಪ್ರೇಷನ್ ಇಲ್ಲ, ಯಾವುದೇ ಪೂರ್ವ ಸಿದ್ಧತೆಯನ್ನು ಮಾಡದೆ ಇವತ್ತಿಗೆ 4ನೇ ದಿನ. ಇನ್ನು ಆ್ಯಪ್ಗಳೇ ಕೆಲವು ತಾಲೂಕುಗಳಿಗೆ ರೀಚ್ ಆಗಲೇ ಇಲ್ಲ, ಕೆಲವು ತಾಲೂಕುಗಳಲ್ಲಿ ಇನ್ನೂ ಪ್ರಾರಂಭವೇ ಆಗಲಿಲ್ಲ. ಅಂದರೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದಲ್ಲೇ ತರಾತುರಿಯಾಗಿ ಅರ್ಜೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿ ಇದನ್ನು ಸಂಪೂರ್ಣವಾಗಿ ವಿಫಲ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸದ್ಯ ರಾಜ್ಯ ಸರ್ಕಾರ ಕೊಟ್ಟಿರೋ ಡೆಡ್ಲೈನ್ ಒಳಗೆ ಸಮಸ್ಯೆ ಇತ್ಯರ್ಥವಾಗುತ್ತಾ, ಇವತ್ತಿನಿಂದ ಸಮಸ್ಯೆ ಇಲ್ಲದೆ ಸಮೀಕ್ಷೆ ನಡೆಯುತ್ತಾ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.